ಗೈಸ್, ನಾನು ಮಾಡಿರೋ ಚಿಕನ್ ಗ್ರೇವಿಗೆ ಪೂರಿ ತಿಂತಾ ಇದ್ದೀನಿ. ಹೆಂಗಿದೆ ಅಂದರೆ, ಓ ಮೈ ಗಾಡ್. ಜಸ್ಟ್ ಯಾವುದೇ ರೆಸ್ಟೋರೆಂಟು ಬೇಕಾಗಿಲ್ಲ, ಆ ಥರ ಇದೆ. ವೆರಿ ಟೇಸ್ಟಿ. ಏನು ಎಕ್ಸ್ಟ್ರಾ ಹಾಕಿಲ್ಲ, ಈವನ್ ಗರಂ ಮಸಾಲೆ ಸಹ ಹಾಕಿಲ್ಲ. ಓಕೆನಾ? ಜಸ್ಟ್ ಖಾರದ ಪುಡಿ, ಸಾಂಬಾರು ಪುಡಿ ಈ ಥರ ಹಾಕ್ಬಿಟ್ಟು ಮಾಡಿರೋದು. ಸಖತ್ತಾಗಿ ಬಂದಿದೆ. ನಿಮ್ಮ ರೆಸಿಪಿ ಬೇಕಂದರೆ ಮೊದಲೇ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ. ಕಮೆಂಟ್ ಮಾಡಿದ್ರೆ ಐ ಕ್ಯಾನ್ ಅಪ್ಲೋಡ್. ನೋಡಿ ಗೈಸ್, ಹಿಂಗೆ ಸಪೋಟ ತಗೊಂಡು ಸ್ಪೂನಲ್ಲಿ ಈ ಥರ ತೆಗೆದು ಈಸಿಯಾಗಿ ಬರುತ್ತೆ. ಗೈಸ್, ನಾನು ಇವಾಗ ಈ ನವಿಲು ಕೋಸು ಮತ್ತು ನುಗ್ಗೆಕಾಯಿನ ಹಾಕಿ ಸಾಂಬಾರು ಮಾಡ್ತಿದ್ದೀನಿ. ತೋರಿಸ್ತೀನಿ ಯಾವ ಥರ ಇವತ್ತು ಫಸ್ಟು ನಾನು ಇವೆರಡನ್ನು ಮಿಕ್ಸ್ ಮಾಡಿ ಮಾಡ್ತಿರೋದು. ನೋಡೋಣ ಹೆಂಗಿರುತ್ತೆ. ಹೊಸದಾಗಿ ಟ್ರಯಲ್ ಮಾಡ್ತಿರೋದು. ಸಾಂಬಾರಿಗೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇದನ್ನ ಹಾಕಿ ಒಂದು ವಿಷಲ್ ಹಾಕಿಸ್ಬಿಟ್ಟು ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡಿ, ನಮ್ಮ ಅಕ್ಕಂಗೂ ವಿಡಿಯೋ ಕಾಲಲ್ಲಿ ನಮ್ಮ ಅಕ್ಕಂಗೂ ಹೇಳ್ಕೊಡ್ತಿದ್ದಾರೆ ನಮ್ಮಮ್ಮ. ಸಾರಿಗೆ ಇಟ್ಟಾಯ್ತು ಗೈಸ್. ಇವಾಗ ಗ್ಯಾಪಲ್ಲಿ ಸೌತೆಕಾಯಿ ತಿನ್ಕೊಬಿಡ್ತೀನಿ. ಬಿಸಿಲಲ್ವಾ, ಸೊ ಎಲ್ಲ ತರಿಸಿರೋದನ್ನೆಲ್ಲ ಬಾಕ್ಸಿಗೆ ಹಾಕಿರ್ತಿದ್ದೀನಿ. ಚಕ್ಕೆ ಹಾಕ್ತೆ. ಇದು ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಚಕ್ಕೆ ಇದು ಕ್ಯಾಸ್ಟಿಯಾ ಬಾರ್ಕ್ ಅಂತ ಇದು ರಿಯಲ್ ಚಕ್ಕೆ ಅಲ್ಲ. ರಿಯಲ್ ಅಂದರೆ ಸೈಲಾನ್ ಚಕ್ಕೆ ಬರುತ್ತದು, ಸಿನ್ನಮೆನ್ ಅದು. ಬಟ್ ಎಲ್ಲರೂ ಇದನ್ನೇ ಯೂಸ್ ಮಾಡೋದು. ನೋಡಿ, ಇದು ರಿಯಲ್ ಚಕ್ಕೆದು ಪೌಡರು, ಸೈಲಾನ್. ಜೀರಿಗೆ. ನೆಕ್ಸ್ಟ್ ಗೈಸ್, ದಿಸ್ ಸಾಸಿವೆ ಆ್ಯಂಡ್ ಜೀರಿಗೆ. ಮೆಂತ್ಯ ಏನು ಹಾಕ್ತಿನ್ಬೇಕು, ಮೆಂತ್ಯ ಇದೆ. ಓಕೆ ಗೈಸ್, ಮೆಂತ್ಯ ಕೂಡ ರೀಫಿಲ್ ಮಾಡಿದ್ದೀನಿ. ಮುಖನೇ ಮುಚ್ಚೋಗ್ತಿದೆ ಇದನ್ನು ತೋರಿಸ್ಬೇಕಾದ್ರೆ. ಅಂದೆ ಉದ್ದಿನಬೇಳೆ ಹಾಕ್ಬೇಕು. ಅಲ್ಲಿದೆ. ಗ್ಯಾಸ್ ಬೇರೆ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಏನು ಅಡುಗೆ ಮಾಡೋದು ಏನು ಬಿಡೋದು ಅಂತ ಗೊತ್ತಿಲ್ಲ. ಊಟ ಬಿಟ್ಬಿಡೋಣ. ಅದು ಆ್ಯಕ್ಚುಲಿ ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದಾರೆ. ಹೋಟೆಲಿಗೆ ಕೊಡೋದು ಗ್ಯಾಸ್ ಇದೆಯಲ್ಲ ಗೈಸ್, ಅದಿಷ್ಟು ನಾವು ಮನೆಗೆ ಯೂಸ್ ಮಾಡೋದು 14 kgದು. ಹೋಟ್ಲದ್ದು ಯಾವುದೋ ಜಾಸ್ತಿ ಅನಿಸುತ್ತೆ, ಅದು ಇಲ್ಲ ಅಂತಿರೋದು. ಇದು ಮನೆಗಳದ್ದು ಪರವಾಗಿಲ್ಲ ಇದೆ ಅನಿಸುತ್ತೆ. ಏನಪ್ಪ ಗೊತ್ತಿಲ್ಲ. ಎಲ್ಲ ಸ್ಟವ್ಗಳು ತಗೋತಿದ್ದಾರೆ. ಸ್ಟವ್ಗಳ ರೇಟು ಜಾಸ್ತಿ ಆಗ್ತಿದೆ.